ರಾಜ್ಯ ರಾಜಕಾರಣದಲ್ಲಿ ಕಳೆದ 2 ತಿಂಗಳಿನಿಂದ ಕಾಡ್ತಿದ್ದ ಆ $1 ಮಿಲಿಯನ್ ಪ್ರಶ್ನೆಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದ 2ನೇ ಹಂತದ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಗೆ ಈ ಬಾರಿ ಬಂಪರ್ ಲಾಟರಿ ಹೊಡೆಯೋದು ಪಕ್ಕಾ ಅನಿಸ್ತಿದೆ. ಹಾಗಾದರೆ ಯಾರ ಪಾಲಿಗೆ ಒಲೆಯಲಿದೆ ಅದೃಷ್ಟದ ಕುರ್ಚಿ? ಯಾರಿಗೆ ಸಿಗುತ್ತೆ ಸ್ಥಾನ? ಯಾರಿಗೆ ತಪ್ಪುತ್ತೆ ಮಂತ್ರಿ ಭಾಗ್ಯ? ನೋಡಿ ನಮ್ಮ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಬೆಂಗಳೂರಿನ ಲೋಕಭವನ ಈಗ ನವವಧುವಿನಂತೆ ಸಜ್ಜಾಗಿದೆ. ನಾಳೆ ಅಂದರೆ ಸೋಮವಾರ ಸಂಜೆ 4 ಗಂಟೆಗೆ ಸರಿಯಾಗಿ ರಾಜ್ಯದ ಹೊಸ ಸಚಿವರ ಪಟ್ಟಾಭಿಷೇಕ ನಡೆಯಲಿದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ನಡೆದ 4 ದಿನಗಳ ಸುದೀರ್ಘ ಹಗ್ಗಜಗ್ಗಾಟದ ನಂತರ ಕೊನೆಗೂ 20 ಮಂದಿಯ ಸಂಭಾವ್ಯ ಪಟ್ಟಿ ಅಂತಿಮಗೊಂಡಿದೆ. ಈ ಬಾರಿಯ ಸಂಪುಟ ಸರ್ಜರಿಯಲ್ಲಿ ದಕ್ಷಿಣದ ಹೆಬ್ಬಾಗಿಲು ಬೆಂಗಳೂರು ಮತ್ತು ಉತ್ತರದ ಶಕ್ತಿ ಕೇಂದ್ರ ಬೆಳಗಾವಿಗೆ ಸಿಂಹಪಾಲು ಸಿಗುವ ಲಕ್ಷಣಗಳಿವೆ. ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಮುಂಚೂಣಿಯಲ್ಲಿದ್ದರೆ, ಬೆಂಗಳೂರಿನಿಂದ ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್ ಮತ್ತು ಶರತ್ ಬಚ್ಚೇಗೌಡ ಅವರಿಗೆ ಸಚಿವ ಸ್ಥಾನ ಪಕ್ಕಾ ಎಂದು ಹೇಳಲಾಗುತ್ತಿದೆ. ಸಚಿವ ಆಕಾಂಕ್ಷಿಗಳ ದಂಡೆ ಇರುವುದರಿಂದ ಅತೃಪ್ತಿ ಭುಗಿಲೇಳದಂತೆ ಹೈಕಮಾಂಡ್ ಹೊಸ ತಂತ್ರ ಹೂಡಿದೆ. ಪಟ್ಟಿಯನ್ನು ಬಹಿರಂಗಗೊಳಿಸದೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತದೆಯೋ ಅವರಿಗೆ ಮಾತ್ರ ಇಂದು ರಾತ್ರಿ ವೈಯಕ್ತಿಕವಾಗಿ ಫೋನ್ ಕರೆ ಮಾಡಿ ತಯಾರಾಗಿರಿ ಎಂದು ಸಂದೇಶ ನೀಡಲಾಗುತ್ತಿದೆ. ರೇಸ್ನಲ್ಲಿರುವ ಅಜಯ್ ಸಿಂಗ್, ಮಧು ಬಂಗಾರಪ್ಪ ಮತ್ತು ಉಮಾಶ್ರೀ ಅವರ ಬೆಂಬಲಿಗರಲ್ಲಿ ಈಗ ಎದೆ ಬಡಿತ ಜೋರಾಗಿದೆ. ಬರೀ ಸಚಿವರಷ್ಟೇ ಅಲ್ಲ, ಸಂಪುಟದಲ್ಲಿ ಹೊಸದಾಗಿ 2 ಉಪಮುಖ್ಯಮಂತ್ರಿಗಳ ಘೋಷಣೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ವಿಧಾನಸಭಾ ಸ್ಪೀಕರ್ ಮತ್ತು ವಿಧಾನ ಪರಿಷತ್ ಸಭಾಪತಿಗಳ ಆಯ್ಕೆಯೂ ನಾಳೆಯೇ ನಡೆಯಲಿದೆ. ಹಿರಿಯರ ಅನುಭವ ಮತ್ತು ಯುವಕರ ಉತ್ಸಾಹಕ್ಕೆ ಆದ್ಯತೆ ನೀಡಲು ಡಿಕೆಶಿ ಸಿದ್ದು ಜೋಡಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್ ಮತ್ತು ಆನೇಕಲ್ ಶಿವಣ್ಣ. ಬೆಂಗಳೂರು ಗ್ರಾಮಾಂತರ ಶರತ್ ಬಚ್ಚೇಗೌಡ. ಕೊಡಗು ಎಎಸ್ ಪೊನ್ನಣ್ಣ. ದಾವಣಗೆರೆ ಎಸ್ಎಸ್ ಮಲ್ಲಿಕಾರ್ಜುನ್. ಚಿತ್ರದುರ್ಗ ಟಿ ರಘುಮೂರ್ತಿ. ಬಳ್ಳಾರಿ ಅನ್ನಪೂರ್ಣ ತುಕಾರಾಂ. ಬಾಗಲಕೋಟೆ ವಿಜಯಾನಂದ್ ಕಾಶಪ್ಪನವರ್. ಚಾಮರಾಜನಗರ ಸಿ ಪುಟ್ಟರಂಗೇಶೆಟ್ಟಿ. ಹಾವೇರಿ ರುದ್ರಪ್ಪ ಲಮಾಣಿ. ಮಂಡ್ಯ ಎನ್ ಚಲುವರಾಯಸ್ವಾಮಿ. ಧಾರವಾಡ ಸಂತೋಷ್ ಲಾಡ್. ಹಾಸನ ಕೆಎಂ ಶಿವಲಿಂಗೇಗೌಡ. ಕೋಲಾರ ಬಂಗಾರಪೇಟೆ ನಾರಾಯಣಸ್ವಾಮಿ. ಮೈಸೂರು ಜಿಲ್ಲೆಯ ಪ್ರಮುಖ ಪ್ರತಿನಿಧಿ ರೇಸ್ನಲ್ಲಿ ತನ್ವೀರ್ ಶೇಟ್ ಇದ್ದಾರೆ. ಒಟ್ಟಿನಲ್ಲಿ ನಾಳೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿರೋ ಈ ಪ್ರಮಾಣ ವಚನ ಸಮಾರಂಭ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸುವುದಂತೂ ಗ್ಯಾರಂಟಿ.